ಈಗ ತಮಗೆ ಗೊತ್ತಿದ್ದ ಪ್ರಕಾರ ಈ ವಾರ ಸಾಕಷ್ಟು ಜನರು ತಮ್ಮ ಬೇರೆ ಬೇರೆ ಮಾಧ್ಯಮದಲ್ಲಿ ಆಕ್ರೋಶಪಡಿಸಿದ್ದಾರೆ. ಬಹಳಷ್ಟು ಜನರು, ಶಾಸಕರು ಮತ್ತು ಸಂಸದರು ಎಲ್ಲರೂ ತಮ್ಮ ರೆಪ್ರೆಸೆಂಟೇಷನ್ಸ್ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಸಹ ಇದರ ಬಗ್ಗೆ ನಮಗೆ ಸಹ ಇದರ ಬಗ್ಗೆ ಸಹ ಹೇಳಿದರು. ಈ ದರ್ ಇಸ್ ಅನ್ ಇನ್ಕ್ರೀಸ್, ಇದು ನಮ್ಮ ಮಂತ್ರಿ ಅವರು ಸಹ ಹೇಳಿದರು. ಸೊ ಇದರ ಆಧಾರ ಇದೆಲ್ಲ ತಮಗೆ ಗೊತ್ತಿದೆ. ಇದೆಲ್ಲ ಇನ್ಫಾರ್ಮೇಷನ್ ಇದು ಐ ಮೀನ್ ಟು ಸೇ ದಟ್ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಕಾರ ಕೆಲವು ಜಾಗದಲ್ಲಿ ಫೇರ್ ಇನ್ಕ್ರೀಸ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜಾಗದಲ್ಲಿ ಫೇರ್ ಇನ್ಕ್ರೀಸ್, ಸಾಕಷ್ಟು ಜನರು ಫೇರ್ ಇನ್ಕ್ರೀಸ್ ಭಾಳ ವಿಪರೀತ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಇದರ ಬಗ್ಗೆ ನಾವು ಪರಿಶೀಲನೆ ಮಾಡಿಬಿಟ್ಟು ಇದರ ಬಗ್ಗೆ ತಾಂಡ ರಚಿಸಿ ನಮ್ಮ ಇಂಟರ್ನಲ್ಲಿ ಡೀಟೇಲ್ಸ್ ಎಲ್ಲ ಪಡ್ಕೊಂಡು ಬಿಟ್ಟಿದ್ದೇವೆ. ಬೋರ್ಡ್ ಅವರು, ನಮ್ಮ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಅವರು ಇದರ ಬಗ್ಗೆ ದೀರ್ಘವಾಗಿ 2 ದಿವಸದಿಂದ ಚರ್ಚೆ ಮಾಡಿದ್ದಾರೆ, ನಿನ್ನೆ ರಾತ್ರಿ ಮತ್ತು ಇವತ್ತು. ಅದರ ಬಗ್ಗೆ ಒಂದು ಫಾರ್ಮುಲಾ ತಗೊಂಡ್ಬಿಟ್ಟು ಇದನ್ನು ಹೇಗೆ ನಾವು ಕಡಿಮೆ ಮಾಡಿಸ್ಲಿಕ್ಕೆ ಆಗ್ತದೆ, ಅದು ವೆರೆವರ್ ದೋಸ್ ಕೇಸ್ ಈ ಸಂದರ್ಭ ಎಲ್ಲೆಲ್ಲಿ ಇದೆ, ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡೇಶನ್ ಇದೆ ಅದರ ಅನುಗುಣವಾಗಿ ಮಾತ್ರ, ಅದರೊಳಗೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಅದರ ಆಧಾರದ ಮೇಲೆ ಭಾಳಷ್ಟು ಜಾಗದಲ್ಲಿ ನಾವು ಕನಿಷ್ಠ ಒಂದು 30% ತನಕ ನಾವು ಕಡಿಮೆ ಮಾಡಿಸ್ಬೋದು ಅಂತ ಹೇಳಿಬಿಟ್ಟು 20ರಿಂದ 30 ಆ ಥರ ಡಿಫ್ರೆಂಟ್ ರೇಂಜಸ್ನಲ್ಲಿ ಈ ದರ ಕಡಿಮೆ ಮಾಡ್ಬೋದು ಅಂತ ಹೇಳಿ ನಾವು ಪ್ರಯತ್ನ ಪಟ್ಟಿದ್ದೀವಿ. ಸೊ ಅದು ನಾವು ಕನಿಷ್ಠ ನಮ್ಮ ಪ್ರಕಾರ 2 ಲಕ್ಷ, ನಮ್ಮ 30% ಆಫ್ ಅವರ್ ಪ್ಯಾಸೆಂಜರ್ಸ್, more than around 2.5 lakh passengers will find there will be a reduction in one stage, in some reduction. ಎಷ್ಟು % ಇಂದ ಕನ್ಸಿಡರ್ ಮಾಡ್ತೀರಾ ನೀವು ದರ ಪರಿಷ್ಕರಣೆಗೆ? ಈಗ 60 ಇಂದ 70 ಇಂದ ಎಷ್ಟರಿಂದ ಸ್ಟಾರ್ಟ್ ಮಾಡ್ತೀರಾ? It will be across all fare ranges. ಸರ್ ಸೊನ್ನೆಯಿಂದ ಬರುತ್ತೆ. ಸರ್ ಸ್ಟೇಜ್ ಒಂದು ನಿಮಿಷ ಸರ್, ಈಗ ರಿವೈಸ್ ಮಾಡ್ಬೇಕಾರೆ ಸ್ಟೇಜ್ ಇಲ್ಲ ಕಿಲೋಮೀಟರ್ ಇಲ್ಲ ಅಂತಂದ್ರೆ ಸ್ಟೇಷನ್ ಯಾವ್ದನ್ನ ಕನ್ಸಿಡರ್ ಮಾಡಿ ನೀವು we have found out that there is a possibility that we can station ಎಲ್ಲ ಲೆಕ್ಕ ತಗೊಂಡ್ಬಿಟ್ಟು it will be much easier for the passengers to also to get some benefit. ಅದು ಎಲ್ಲ ತಗೊಂಡು ಅನುಗುಣವಾಗಿ ನಾವು ಮಾಡ್ತೀವಿ. ಸರಿ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.